ಅದು ಮಾಜಿ ಸಿಎಂ ಸಿದ್ದರಾಮಯ್ಯರ ಭದ್ರಕೋಟೆ. ಇಷ್ಟು ದಿನ ಇಲ್ಲಿ ಕಾಂಗ್ರೆಸ್ ಕಟ್ಟಾಳುಗಳದ್ದೇ ಪಾರುಪತ್ಯ ನಡೀತಿತ್ತು. ಆದ್ರೀಗ ಎಲ್ಲವೂ ಉಲ್ಟಾ ಹೊಡೆಯೋ ಹಾಗೆ ಕಾಣ್ತಿದೆ. ದಳಪತಿಗಳ ಆಟಕ್ಕೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ರಾಜ್ಯದಲ್ಲಿ ದೋಸ್ತಿ, ಮೈಸೂರಲ್ಲಿ ಕುಸ್ತಿ ಶುರುವಾಗಿದೆ. ಮೈಸೂರಲ್ಲಿ ದೋಸ್ತಿ ನಾಯಕರ ನಡುವೆ ಫೋಟೋ ಫೈಟ್. ಕಾಂಗ್ರೆಸ್ ನಾಯಕರ ಫೋಟೋ ಹಾಕಿಲ್ಲ ಅಂತ ಭಾರಿ ಸಿಟ್ಟು. ಮಾಜಿ ಸಿಎಂ ಸಿದ್ದರಾಮಯ್ಯ ಹುಟ್ಟೂರು ಮೈಸೂರಲ್ಲಿ ಈಗ ಜೆಡಿಎಸ್ ನಾಯಕರದ್ದೇ ಹವಾ. ಯಾಕಂದ್ರೆ ಸ್ವಕ್ಷೇತ್ರದಲ್ಲೇ ಸಿದ್ದು ಸೋತು ಸುಣ್ಣವಾದ ಮೇಲೆ ಕಾಂಗ್ರೆಸ್ ನಾಯಕರು ಮೂಲೆ ಗುಂಪಾಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಮೈಸೂರಲ್ಲಿ ದಳಪತಿಗಳು ಬಿಗಿ ಹಿಡಿತ ಸಾಧಿಸಬೇಕು ಅಂತ ವ್ಯೂಹ ಸೃಷ್ಟಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕಾಂಗ್ರೆಸ್ ನಾಯಕರನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಮಾಡಿದ್ದು ಕಾರ್ಯಕರ್ತರ ಪಿತ್ತ ನೆತ್ತಿಗೇರಿಸಿದೆ. ಹುಣಸೂರಿನಲ್ಲಿಂದು 25 ಕೋಟಿ ರೂಪಾಯಿ ವೆಚ್ಚದ 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವಿತ್ತು. ಸಚಿವರಾದ ಜಿಟಿ ದೇವೇಗೌಡ, ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ವೇದಿಕೆ ಮೇಲೆ ಹಾಕಿದ್ದ ಬ್ಯಾನರ್ನಲ್ಲಿ ಜೆಡಿಎಸ್ ನಾಯಕರ ಫೋಟೋ ಬಿಟ್ರೆ ಕೈ ನಾಯಕರು ಇರಲಿಲ್ಲ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಫೋಟೋ ಇದೆ, ಆದ್ರೆ ಮೈತ್ರಿ ನಾಯಕರ ಫೋಟೋ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಹೀಗಾಗಿ ಸಿಟ್ಟಿಗೆದ್ದ ಕೈ ಕಾರ್ಯಕರ್ತರು ಜಿಟಿಡಿ ಕಾರಿಗೆ ಅಡ್ಡ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಮ್ಮಿಶ್ರ ಸರ್ಕಾರದ ಒಂದು ಇವತ್ತೇನು ಗುದ್ಲಿ ಪೂಜೆ ನೆರವೇರ್ತಿತ್ತು ಅದು ಕಾಣಲಿಲ್ಲ. ಯಾಕಂದ್ರೆ ಇದು ಒಂದು ಜೆಡಿಎಸ್ ಫಂಕ್ಷನ್ ತರ ಇತ್ತು. ಯಾಕಂದ್ರೆ ಯಾವಾಗ ಕಾಂಗ್ರೆಸ್ ನಾಯಕರ ಒಂದೇ ಒಂದು ಫೋಟೋನು ಇಲ್ಲ ಅನ್ನೋದು ಗೊತ್ತಾಯ್ತೋ ಎಲ್ಲರೂ ಸಿಟ್ಟಿಗೆದ್ರು. ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಜೆಡಿಎಸ್ ಕಾರ್ಯಕ್ರಮನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೆಡಿಎಸ್ ಕಾರ್ಯಕ್ರಮದಂತೆ ಕಾರ್ಯಕ್ರಮವನ್ನು ನಿರೂಪಿಸುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರಾದ ನಮ್ಮಗಳಿಗೆ ಬೇಜಾರಾಗಿ ನಾವುಗಳು ಖಂಡಿಸಿದ್ದೇವೆ. ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರನ್ನು ಕೂಡ ಪ್ರೋಟೋಕಾಲ್ ಪ್ರಕಾರ ಹಾಕದೆ ಅದನ್ನು ಕೂಡ ಅವಮಾನ ಮಾಡಿದ್ದಾರೆ ಅಂತ ಹುಣಸೂರು ತಾಲೂಕು ಕಾಂಗ್ರೆಸ್ ಬಲವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮೈತ್ರಿ ಜಪ ಮಾಡ್ತಿರೋ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಮೈಸೂರಲ್ಲಿ ಮಾತ್ರ ಜಂಗಿ ಕುಸ್ತಿ ಮಾಡ್ತಿದ್ದಾರೆ. ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡ್ಬೇಕು. ಸುರೇಶ್, TV5 ಮೈಸೂರು.